ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಮ್ ಡೌನ್. ಆ ಬ್ಲ್ಯಾಕ್ ಮೇರ್ ಇದನ್ನು ಯೋಚನೆ ಮಾಡ್ತಾ ಇರ್ತಾನೆ. ಫೋನ್ ಮಾಡಿದಾಗೆಲ್ಲ ಫೋನ್ ಎತ್ತೇ ಹೋದರೆ ನಿನಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆದಾಗ ಅವ್ನು ಹೇಳಿದಕ್ಕೆಲ್ಲ ಒಪ್ಕೊಂಡ್ಬಿಡ್ತೀಯಾ ಅಂತ. ನೋ 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 ಕಾಮ್ ಡೌನ್. ಹಲೋ, ಎಲ್ಲಿದೆಯಾ ನೀನು? ಹಾಗಾದರೆ ನಿನ್ನನ್ನು ಹುಡ್ಕೋದಕ್ಕೆ ಬರಲಿಲ್ವಾ? 10 ನಿಮಿಷದಲ್ಲೇ ಹುಡುಕ್ತೀನಿ ಅಂತ ಹೇಳಿದ್ದೆ, ಯಾಕೆ ಆಗಲಿಲ್ವಾ? ನೀನು ಯಾರು ಅಂತ ಹುಡ್ಕೋದಕ್ಕೆ ನಂಗೆ ದೊಡ್ಡ ಕಷ್ಟ ಅಲ್ಲ ಕಣೋ. ಆದರೆ ನೀನು ಯಾರು ಅಂತ ಗೊತ್ತಾದ ಮೇಲೆ ಇಹಲೋಕದಿಂದ ಪರಲೋಕಕ್ಕೆ ನಿನ್ನ ಹೇಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್, ಹಳೇ ಕಾಲದ ಸಿನಿಮಾದಲ್ಲಿ ವಿಲನ್ ಮುಖ ತೋರಿಸ್ದೆ ಆಟ ಆಡಿಸ್ತಿದ್ರಲ್ಲ, ಆ ಕಾಲ ಅಲ್ಲ ಸರ್ ಇದು. ಇದೇನಿದ್ರು ಜೊತೆಗಿದ್ಕೊಂಡೆ ಗುನ್ನ ಹೊಡೆಯೋ ಕಾಲ. ಸರ್, ಇನ್ನೊಂದು ವಿಷಯ ಗೊತ್ತಾ? ನೀವು ನನ್ನ ಹಿಡಿದ್ರು ಅಥವಾ ನಾನೇ ನಿಮ್ಮ ಕೈಗೆ ಸಿಕ್ಕಾಕೊಂಡ್ರು ತೊಂದರೆ ಆಗೋದು ನಿಮಗೆ ಸರ್. ಯಾಕಂದರೆ ನೀವು ಕೊಲೆ ಮಾಡಿರೋ ವಿಡಿಯೋ ನನ್ನ ಹತ್ರ ಇದೆ. ಅದನ್ನು ಪೊಲೀಸ್ನವ್ರಿಗೆ ತೋರಿಸಿದ್ರೆ ತೊಂದರೆ ಆಗೋದು ನಿಮಗೆ. ನೀವು ಒಳಗೆ ಹೋಗ್ತೀರಾ, ನನಗೆ ಸನ್ಮಾನ ಸಿಗುತ್ತೆ. ಏನು ಈ ಥರ ಹೆದರಿಸಿ ನಿನ್ನ ಕೆಲಸ ಸಾಧಿಸ್ಕೋಬೇಕು ಅಂತಿದೀಯಾ? ನಿನ್ನೆಯಿಂದ ಅದನ್ನೇ ಅಲ್ವಾ ಸರ್ ಹೇಳ್ತಿರೋದು. ನೀವು ನೆನ್ನೆನೇ ಒಪ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸುಮ್ಮನೆ ನನ್ನನ್ನು ಹುಡ್ಕೋಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ. ಈಗೇನು ಡೀಲಿಗೆ ಒಪ್ಕೋತಿರೋ ಅಥವಾ ಇನ್ನೊಂದು ಸಲ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡ್ತೀರೋ? ಏನು ಬೇಕು ನಿನಗೆ ಹೇಳು. ಈಗ ನೋಡಿ, ಟ್ರ್ಯಾಕಿಗೆ ಬಂದ್ರಿ. ಒಂದು ನಿಮಿಷ ಇರಿ. ನನಗೆ ಒಟ್ಟು 27,63,000 ದುಡ್ಡು ಬೇಕು. ಅದೇನದು 63,000? ನನ್ನ ಕಮಿಟ್ಮೆಂಟು ಅಷ್ಟೊಂದಿದೆ ಸರ್. ನೀವು ಒಂದು ಸಲ ನನಗೆ ದುಡ್ಡು ಕೊಟ್ಬಿಟ್ರೆ ನನ್ನ ಜೀವಮಾನದಲ್ಲಿ ಮತ್ತೆ ನಾನು ನಿಮ್ಮ ತಂಟೆಗೆ ಬರಲ್ಲ. ನೀವು ಆರಾಮು, ನಾನು ಆರಾಮು. ಐ ಸಿ. ನೋಡಿ ಮಿಸ್ಟರ್, ಈಗ ಈ ಹಣ ತೊಗೊಂಡ ಮೇಲೆ ನೀವು ಪೊಲೀಸ್ನವ್ರಿಗೆ ಹೋಗಿ ವಿಡಿಯೋ ಕೊಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮನ್ನು ತುಂಬ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟೊಂದು ದಡ್ರು ಅಂತ ಗೊತ್ತಿರಲಿಲ್ಲ. ಅಲ್ಲ ರೀ, ನಾನು ಪೊಲೀಸ್ನವ್ರಿಗೆ ನಿಮ್ಮನ್ನು ಹಿಡ್ಕೊಡ್ಬೇಕು ಅಂತಿದ್ದಿದ್ರೆ ನಾನು ನಿಮ್ಗೆ ಯಾಕೆ ರೀ ಫೋನ್ ಮಾಡಿ ದುಡ್ಡು ಕೇಳ್ತಿದ್ದೆ? ನೋಡ್ರಿ, ನನ್ನ ಅವಶ್ಯಕತೆ ಬಗೆಹರಿಯೋದು ನಿಮ್ಮಿಂದ ಮಾತ್ರ. ನೀವು ನನಗೆ ದುಡ್ಡು ಕೊಡಬೇಕು. ನಾನು ಕೊಟ್ಟ ಮಾತಿಗೆ ತಪ್ಪವನಲ್ಲ. ನೀವು ಹಾಗೆ ನಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ದುಡ್ಡನ್ನು ಎಲ್ಲಿಗೆ ತರಬೇಕು ಅಂತ ಮೆಸೇಜ್ ಮಾಡ್ತೀನಿ. ಅಷ್ಟರಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಓಕೆ? ಹಲೋ ಹಲೋ ಏನು ಮಾಡೋದಪ್ಪ ಈಗ? ಅವ್ನು ಬರೋಕ್ಕೆ ಹೇಳ್ಬಿಟ್ಟೆ. ಯಾವುದೇ ಕಾರಣಕ್ಕೂ ಅವ್ನ ಕೈಗೆ ಸಿಕ್ಕಾಕೋಬಾರ್ದು. ಭಾಳ ಹುಷಾರಾಗಿರ್ಬೇಕು. ಬೆಂಕಿ ಜೊತೆ ಸರ್ಸ ಆಡ್ದಂಗೆ.
ಬಂದ ಅನ್ಸುತ್ತೆ. ಮೊದಲು ಫೋನ ಸೈಲೆಂಟ್ ಮಾಡಿ ಹಾಕ್ಬಿಡ್ಬೇಕು. ಹಲೋ, ಎಲ್ಲಿದ್ದೀರಾ? ನೀವು ಕಳಿಸಿದ ಅಡ್ರೆಸ್ ಹತ್ರ ಬಂದಿದ್ದೀನಿ. ಈ ಪಾರ್ಕ್ ಎಂಟ್ರೆನ್ಸ್ ಹತ್ರ ಇದ್ದೀನಿ. ನೀವೆಲ್ಲಿದ್ದೀರಿ? ಬನ್ನಿ. ಯಾಕೆ, ನಾನು ಯಾರು ಅಂತ ಕಂಡುಹಿಡಿಯಕ್ಕ ಚಾನ್ಸೇ ಇಲ್ಲ. ನನಗೂ ನಿಮಗೂ ಕಾಂಟ್ಯಾಕ್ಟೇ ಬೇಡ. ಫೈನ್, ನಾನೇ ಬರ್ತೀನಿ. ಎಲ್ಲಿಗೆ ಬರಬೇಕು ಹೇಳಿ. ಪಾರ್ಕ್ ಒಳಗಡೆ ಬನ್ನಿ. ಬ್ಯಾಗಲ್ಲಿದೆ. ಕಾರ್ನಲ್ಲಿದೆ. ಕಾರಲ್ಲಿ ಇಡಕ್ಕೆ ತಂದ್ರ ಅದನ್ನ? ಏನ? ಬ್ಯಾಗ್ ತೊಗೊಂಬನ್ನಿ ಅಂದೆ. ಏನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ಈಗ ಎಲ್ಲಿಗೆ ಬರಲಿ? ಹಾಗೆ ಮುಂದೆ ಬನ್ನಿ. ಹಾಗೆ 4 ಸ್ಟೆಪ್ ಹಿಂದೆ ಹೋಗಿ. ಅಲ್ಲೇ ನಿಂತ್ಕೊಳ್ಳಿ. ಇವನು ಇಲ್ಲೇ ಎಲ್ಲೋ ಇರಬೇಕು. ಇಲ್ಲದೆ ಹೋದರೆ ನನ್ನ ಮೂವ್ಮೆಂಟ್ಸ್ನೆಲ್ಲ ಗಮನಿಸಿ ಹೇಗೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದಾನೆ. ಈ ಕಡಲೆಕಾಯಿ ಮಾರೋನು ಇರ್ಬೋದಾ? ಇವನು ಹಾಗೆ ವೇಷ ಮರೆಸ್ಕೊಂಡು ಬಂದಿರ್ಬೋದಲ್ವಾ? ಅಥವಾ ಆ ಕಡೆ ಮೂಲೆಯಲ್ಲಿ ಓಡಾಡ್ತಾ ಇದ್ದಾನಲ್ಲ, ಅವನಿರ್ಬೋದಾ? ಅಪ್ಪ, ಅವ್ನು ನೋಡಿದ್ರೇ ಒಂಥರ ಭಯ ಆಗ್ತಿದೆ. ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಅದರಲ್ಲಿ ನಿಜವಾಗ್ಲೂ ದುಡ್ಡಿದೆಯಾ ಇಲ್ಲ ಖಾಲಿ ಬ್ಯಾಗ್ ತಂದು ನನ್ನನ್ನು ಯಾಮಾರ್ಸಕ್ಕೆ ನೋಡ್ತಿದ್ದಾನ? ನಿಮ್ಮ ಹತ್ರ ದುಡ್ಡಿದೆ ಅಂತ ನಾನು ಹೇಗೆ ನಂಬೋದು? ನಿಜವಾಗ್ಲೂ ದುಡ್ಡಿದೆ. ನೀವು ಹೇಳ್ತೀರಾ, ಆದರೆ ನಂಬೋದು ಹೇಗೆ? ಹೇಗೆ ನಂಬಲಿ ಅಂದರೆ ಈಗಿನ ಪಬ್ಲಿಕಲ್ಲಿ ದುಡ್ಡು ತೆಗೆದು ತೋರ್ಸೋಕ್ಕಾಗತ್ತೇನ್ರಿ? ಯಾಕಾಗಲ್ಲ, ಅದರಲ್ಲಿ ದುಡ್ಡಿಲ್ಲ ಅಂತ ಅನಿಸ್ತಾ ಇದೆ. ನೋಡಿ, ಇದರಲ್ಲಿ ದುಡ್ಡಿದೆ. ಬೇಕಾದ್ರೆ ಫೋಟೋ ತೆಗೆದು ತೋರಿಸ್ಲಾ? ನನ್ನ ಹತ್ರ ಇರೋದು ಸ್ಮಾರ್ಟ್ ಫೋನ್ ಅಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಮತ್ತೆ ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ ನಾನು ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ? ನಾನು ಹೇಳ್ತಿರೋದು 100% ನಿಜಾನೇ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿರೋದು ದುಡ್ಡೇ. ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ? ಯಾವುದಕ್ಕೂ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ಒಂದು ಕಟ್ಟನ್ನು ಆಚೆ ತೆಗೆದು ತೋರಿಸಿ. ಫೈನ್. लक्ष्मी निवासा लक्ष्मी